ಬಾಲಿವುಡ್ ನಟಿ ಕಮ್ ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಸಿಜೆಪಿ ವಿರುದ್ಧ ಗರಂ ಆಗಿದ್ದಾರೆ. ಸಿಜೆಪಿ ಜಂತರ್ ಮಂತರ್ ಪ್ರತಿಭಟನೆಗೆ ಆಕ್ಷೇಪ ವ್ಯಕ್ತಪಡಿಸಿದ ಕಂಗನಾ, ಪ್ರಧಾನಿಯವರ ದಿವಂಗತ ತಾಯಿ ಬಗ್ಗೆ ಅಶ್ಲೀಲವಾಗಿ ಮಾತನಾಡುವ ಇವರೆಲ್ಲ ಯಾವ ಸೀಮೆ ವಿದ್ಯಾರ್ಥಿಗಳು ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ್ದ ಸಿಜೆಪಿ ವಕ್ತಾರ ಸೌರವ್ ದಾಸ್, ಕಂಗನಾ ಮಾತನ್ನ ಅವರ ಬಿಜೆಪಿ ಪಕ್ಷದವರೇ ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ ಅಂದಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರುವ ಕಂಗನಾ, ಸೌರವ್ ದಾಸ್ನನ್ನ ನಿರುದ್ಯೋಗಿ ಅಂತ ಟೀಕಿಸಿದ್ದಾರೆ. ನಿನ್ನ ವಯಸ್ಸಲ್ಲಿ ನಾನು 2 ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದೆ ಅಂತ ಛೇಡಿಸಿದ್ದಾರೆ. ಜಂತರ್ ಮಂತರ್ ಹಾಗೂ ದೆಹಲಿಯ ಇತರೆಡೆ ಝೆನ್ಝಿ ಯುವಕರು, ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಬಳಸಿದ ಭಾಷೆ ಮತ್ತು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳನ್ನು ವಾಂತಿ ಹುಟ್ಟಿಸುವ ಪೋಸ್ಟ್ ಅಂತ ನಟಿ ಸಂಸದೆ ಕಂಗನಾ ರಣಾವತ್ ಟೀಕಿಸಿದ್ರು. ನನ್ನ ಜೀವನದಲ್ಲಿ ಎಂದಿಗೂ ಒಂದೇ ಸ್ಥಳದಲ್ಲಿ ಇಷ್ಟೊಂದು ಕೊಳಕುತನವನ್ನು ನಾನು ನೋಡಿಲ್ಲ ಅಂತ ಟೀಕಿಸಿದ್ರು. ನಮ್ಮ 75 ವರ್ಷದ ಪ್ರಧಾನಿಯನ್ನ ಗುರಿಯಾಗಿಸಿಕೊಂಡು ಅವರ ದಿವಂಗತ ತಾಯಿಯ ಮೇಲೆ ಕೆಟ್ಟ ನಿಂದನೆ ಮಾಡಲಾಯಿತು. ನಾವು ಕೂಡ ವಿದ್ಯಾರ್ಥಿ ಪ್ರತಿಭಟನೆಗಳಲ್ಲಿ ಭಾಗವಹಿಸಿದ್ದೇವೆ. ಆದರೆ ಇವರು ಯಾವ ರೀತಿಯ ವಿದ್ಯಾರ್ಥಿಗಳು ಅಂತ ಕಂಗನಾ ಪ್ರಶ್ನಿಸಿದ್ದಾರೆ. ಅವರು ಯಾವ ರೀತಿಯ ಅಶ್ಲೀಲ ಭಾಷೆಯನ್ನು ಬಳಸ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ಹೋಲ್ತಾರೆ ಅಂತ ಖಾರವಾಗಿ ಪ್ರಶ್ನಿಸಿದ್ರು. ಕಂಗನಾ ಹೇಳಿಕೆಗೆ ಸಿಜೆಪಿ ವಕ್ತಾರ ಸೌರವ್ ದಾಸ್ ತಿರುಗೇಟನ್ನು ನೀಡಿದ್ರು. ಕಂಗನಾ ರಣಾವತ್ ಅವರನ್ನ ಅವರದೇ ಪಕ್ಷದವರು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಯುವ ಪೀಳಿಗೆಯವರು ಅವರ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಅಂತ ಕಿಚಾಯಿಸಿದ್ರು. ಅಲ್ಲದೆ ಸಂಸದೆಯಾಗಿ ಕೆಲಸ ಎಷ್ಟು ಕಷ್ಟ ಎಂಬುದನ್ನು ಅವರು ತಾವೇ ಒಪ್ಪಿಕೊಂಡಿದ್ದಾರೆ ಅಂತ ಸೌರವ್ ದಾಸ್ ಕಾಲೆಳೆದಿದ್ರು. ಇನ್ನು ಸೌರವ್ ದಾಸ್ ಟೀಕೆಗೆ ಮತ್ತೆ ತಿರುಗೇಟು ನೀಡಿರುವ ಕಂಗನಾ ರಣಾವತ್, ನಾನು ಕಳೆದ 2 ವರ್ಷಗಳಿಂದ ರಾಜಕೀಯದಲ್ಲಿದ್ದೇನೆ. ಆದರೆ ಕಳೆದ 20 ವರ್ಷದಿಂದ ನಾನು ಸಾರ್ವಜನಿಕ ಜೀವನದಲ್ಲಿ ಇದ್ದೇನೆ. ಸೌರವ್ ದಾಸ್ ಅವರ ವಯಸ್ಸಿನಲ್ಲಿ ನನಗೆ 2 ರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿವೆ ಅಂತ ಇವರೂ ಕೂಡ ಟಾಂಗ್ ಕೊಟ್ಟಿದ್ರು. ಹೊಸ ಸಂಸದೆಯಾಗಿ ನಾನು ಎಲ್ಲ ಕೆಲಸಗಳಿಂದ ಬ್ಯುಸಿಯಾಗಿದ್ದೆ. ಯಾಕಂದರೆ ನಾನು ಚಲನಚಿತ್ರ ನಿರ್ಮಾಪಕಿ, ಕಲಾವಿದೆ, ಚಿತ್ರಕಥೆಗಾರ್ತಿ, ಉದ್ಯಮಿ ಕೂಡ ಆಗಿದ್ದೇನೆ. ಆದರೆ ಸಂಪೂರ್ಣವಾಗಿ ನಿಷ್ಪ್ರಯೋಜಕ ಮತ್ತು ನಿರುದ್ಯೋಗಿಯಾಗಿರುವ ಸೌರವ್ ದಾಸ್ನಂತಹ ವ್ಯಕ್ತಿಗೆ ಯಾವುದೇ ವಯಸ್ಸಿನಲ್ಲಿ ಎಲ್ಲ ಸಮಯದಲ್ಲೂ ಭಾರಿ ಬೇಡಿಕೆಯಲ್ಲಿರೋದು ಅಂದರೆ ಏನೆಂದು ಇಂದಿಗೂ ಅರ್ಥ ಆಗೋದಿಲ್ಲ ಅಂತ ಕಂಗನಾ ಟೀಕಿಸಿದ್ದಾರೆ. ಇನ್ನು ಮುಂದುವರೆದು ಕಂಗನಾ ರಣಾವತ್ ಸೌರವ್ ದಾಸ್ಗೆ ಕೆಲ ಸಲಹೆಗಳನ್ನು ನೀಡಿದ್ದಾರೆ. ಪ್ರಿಯ ಸೌರವ್ ದಾಸ್, ನಿಮ್ಮ ಸಮಸ್ಯೆಗಳು ವೈಯಕ್ತಿಕ. ನೀವು ವಿದ್ಯಾರ್ಥಿಗಳಲ್ಲ, ನೀವು ಸರಳವಾಗಿ ನಿಷ್ಪ್ರಯೋಜಕರು. ಕೆಲವು ಕೌಶಲ್ಯಗಳನ್ನು ಕಲಿಯುವುದರೊಂದಿಗೆ ಹೊಸ ಕೆಲಸ ಪ್ರಾರಂಭಿಸಲು ಇದು ಒಳ್ಳೆಯ ಸ್ಥಳ ಅಂತ ಖಾರವಾಗಿ ಕಂಗನಾ ರಣಾವತ್ ತಿರುಗೇಟನ್ನು ನೀಡಿದ್ದಾರೆ.